ಬಂಧುಗಳೇ ನೋಡಿ, ಇಂತಹ ಒಂದು ಅಪಘಾತ ಅನಾಹುತ ಆಗಿದೆ. ನಮ್ಮ ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂದರೆ ಇವರ ಒಂದು ಪರಿಸ್ಥಿತಿಯನ್ನು ಗಮನಿಸಿಲ್ಲ. ಒಂದು ಕಿಂಚಿತ್ತು ಪಾಪ ಅವ್ರಿಗೇನಾಯಿತೋ ಎತ್ತಾಯಿತೋ ಇದ್ರ ಕಡೆ ಒಂದು ಕಿಂಚಿತ್ತು ಗಮನವನ್ನು ಹರಿಸಿಲ್ಲ. ಅದೇ ಈ ವಾಹನದಲ್ಲಿದ್ದಂತಹ ಬ್ಯಾಟ್ರಿ ಮತ್ತು ಪೆಟ್ರೋಲು ಆಮೇಲೆ ಸ್ಪೀಕರ್ಗಳು ಇನ್ಕ್ಲೂಡಿಂಗ್ ಸ್ಪೀಕರು ಎಲ್ಲವನ್ನು ಕದ್ಕೊಂಡು ಹೋಗಿದ್ದಾರೆ ಪಾಪಿಗಳು. ಸ್ಟೆಪ್ನಿ ಇನ್ಕ್ಲೂಡಿಂಗ್ ಒಂದು ಸ್ಟೆಪ್ನಿ ಎಲ್ಲವನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ ಹೆಂಗಿದೆ ನಮ್ಮ ಸಮಾಜ, ಎಷ್ಟು ಕೆಟ್ಟದಾಗಿದೆ ಅಂತನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಾಹನಗಳು ತಮಗೇನಾದರೂ ಒಂದು ಅಪಘಾತ ಅನಾಹುತ ಮತ್ತೊಂದು ಮಗದೊಂದು ಆಗದೇ ಇರಲಿ ಭಗವಂತನ ದಯದಿಂದ ಯಾವುದೂ ಆಗದೇ ಇರಲಿ. ಸೊ ನಾವು ಸದಾ ಅದನ್ನೇ ನಾವು ನಿರೀಕ್ಷೆಯನ್ನು ಮಾಡ್ತೀವಿ, ಯಾರಿಗೂ ಏನೂ ಆಗದೇ ಇರಲಿ ಅಂತ ನಿರೀಕ್ಷೆ ಮಾಡ್ತೀವಿ. ಒಂದು ವೇಳೆ ನಿಮ್ಮ ವಾಹನಗಳು ಕೆಟ್ಟು ನಿಂತರೆ ಸುಮ್ಮನೆ ಎಲ್ಲಂದ್ರೆ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ಬೇಡಿ. ಯಾಕಂದರೆ ಅವ್ರು ಏನು ಮಾಡ್ತಾರೆ, ಕದ್ಕೊಂಡು ಹೋಗ್ತಾರೆ. ಸೊ ಇದು ನೋಡಿ ಪಾಪ ಇವರು ಅವರ ಒಂದು ಜೀವ ರಕ್ಷಣೆಗಾಗಿ ಅವರ ಒಂದು ಇರ್ತಕ್ಕಂಥ ಅವರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಅವ್ರು ಏನು ಮಾಡ್ತಾರೆ, ಅವ್ರ ಆಸ್ಪತ್ರೆ ಮತ್ತೊಂದು ಮಗದೊಂದು ಅಂತ ಎಲ್ಲರೂ ಆ ಒಂದು ಸಮಯ ಸಂದರ್ಭಕ್ಕೆ ಹೊರಟು ಬಿಡ್ತಾರೆ. ಇಲ್ಲಿ ಏನಿದೆ ಎತ್ತಿದೆ ಯಾವುದನ್ನು ಸಹ ಗಮನಿಸಿಲ್ಲ. ಇನ್ಕ್ಲೂಡಿಂಗ್ ಒಂದು ಮೊಬೈಲು, ಇನ್ಕ್ಲೂಡಿಂಗ್ ಇದು ಏನದು ಸ್ಪೀಕರ್ಗಳು, ಹಾಗೆ ಬ್ಯಾಟ್ರಿ ಎಲ್ಲ ಈ ಕಾರಲ್ಲಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಏನೇನಿದೆ ಅದನ್ನೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಸಾರ್ ಅಂತ ಪಾಪ ಈ ಒಂದು ವಾಹನ ಸವಾರರು, ಈ ಒಂದು ವಾಹನದಲ್ಲಿ ಅನಾಹುತ ಅಪಘಾತಕ್ಕೆ ಒಳಪಟ್ಟಂತಹವರು ಸೊ ಅವರ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ವಾಹನಗಳು ಕೆಟ್ಟು ನಿಂತರೆ ತಮ್ಮ ವಾಹನಗಳು ಯಾವುದೇ ಕಾರಣಕ್ಕೂ ಈ ರೀತಿ ಬಿಟ್ಬಿಟ್ಟು ಹೊರಟೋಬೇಡಿ. ಯಾಕಂದರೆ ವಿಧಿ ಇಲ್ಲ, ಇವರು ಕಾರಣಾಂತರಗಳಿಂದ ಬಿಟ್ಟೋಗಿದ್ದಾರೆ. ಅದನ್ನ ಕೆಲವು ದುಷ್ಕರ್ಮಿಗಳು ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಥವ್ರನ್ನ ಮಲೆಮಹದೇಶ್ವರನೇ ನೋಡಿ ಅವ್ರಿಗೆ ಶಿಕ್ಷೆಯನ್ನು ನೀಡಬೇಕಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಕಣ್ರಪ್ಪ. ಅವರೊಂದು ಸಂಕಷ್ಟ, ಅವರ ಒಂದು ಸಮಯ ಸಂದರ್ಭಗಳನ್ನು ಯಾವುದೂ ಸಹ ಕಿಂಚಿತ್ತೂ ಆಲೋಚನೆ ಮಾಡದೆ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಳತನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ, ಅವರ ಒಂದು ನಮ್ಮ ಸಮಾಜ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಾವು ತಮ್ಮ ವಾಹನಗಳು ಕೆಟ್ಟು ನಿಂತರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಟ್ಟು ಹೋಗೋಕ್ಕೆ ಬಯಸ್ಬೇಡಿ. ಯಾರು ಒಬ್ಬರು ವಾಹನದಲ್ಲಿ ಇರ್ರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸದ್ಯಕ್ಕೆ ಇವರಿದ್ದ ಪರಿಸ್ಥಿತಿಗೆ 3 ಜನನೂ ಸಹ ವಾಹನದಲ್ಲಿ ಇರಲು ಸಾಧ್ಯವಾಗಿಲ್ಲ. ಯಾಕೆಂದರೆ ಅವರ ಒಂದು ರಕ್ಷಣೆಗೋಸ್ಕರ ಅವರು ವಾಹನವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನ ಕೆಲವು ದುಷ್ಕರ್ಮಿಗಳು ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ. ಸೊ ಇನ್ಕ್ಲೂಡಿಂಗ್ ಒಂದು ಮೊಬೈಲ್ ಸಹ ಹೊರಟೋಗಿದೆ.